ನನ್ನ ಹೆಸರು ಪಿ ಟಿ ಕುಮಾರ್. ಬೆಳಗ್ಗೆನೆ ಎದ್ದು ಎದ್ಬಿಟ್ಟು ಗೋವಿಂದ ಜಾಗರಣೆ. ಹಾಯ್ 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 ಎಲ್ಲ ಹಾಯ್ ಮಾಡ್ರಿ. ಏನ್ ಹಾಯ್ ಹಾಯ್ ಮೆಟ್ಲತ್ತಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಮೆಟ್ಲತ್ತಿ ಎಲ್ಲ ಹೋಗ್ತಾ ಇದ್ರೆ ನೋಡಿ ಇವರು ಸುಗಂಧ ಈ ಏನಂತಾರೆ ನೋಡಿ ನಾವು ಇವಾಗ ಕಾಡಲ್ಲಿ ಇದ್ದೀವಿ. ಕಾಡಲ್ಲಿ ಇದೆಲ್ಲ ಕಾಡು ಫುಲ್ಲು. ಫ್ರೆಂಡ್ಸ್, ಇವಾಗ ಬೆಳಗ್ಗೆನೆ ಎದ್ಬಿಟ್ಟು ಒಂದು 2 ಗಂಟೆಗೆ ಎದ್ವಿ. ನಿದ್ದೆನೇ ಮಾಡಿಲ್ಲ. ಇರಲಿ, ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ಟ್ರಿಪ್ನ ಎಂಜಾಯ್ ಮಾಡೋಣ. ದೇವ್ರ ದರ್ಶನಕ್ಕೋಸ್ಕರ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೇಕು ಇವಾಗ. ಏನಂದರೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಸೊ ಇನ್ನೊಬ್ರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಎಲ್ಲರೂ ಇವಾಗ ನಡ್ಕೊಂಡು ಇವಾಗ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಗೋವಿಂದ ಗೋವಿಂದ ಅಂತ ಅಷ್ಟೇ. ಇನ್ನೇನು ಹೇಳಿ, ನೀನು ಹಂಗೆ ನೋಡ್ಬಿಟ್ರೆ ನನಗೇನು ಹೇಳೋಕ್ಕೆ ಬರಲ್ಲ. ಏನು ಹೇಳ್ತಿದ್ದೆ? ಸುಗಂಧ ಆಫೀಷಿಯಲ್ ಅಂತ ಹೇಳಿ. ಗೈಸ್, ನನಗಂತೂ ತುಂಬ ಖುಷಿ ಆಗ್ತದೆ. ಸೊ ಬೆಟ್ಟದ ಮೇಲೆ ಹೋಗೋಣ, ಹೇಗಿರುತ್ತೆ ವ್ಯೂ ಅಂತ ನಿಮಗೆ ತೋರಿಸ್ತೀನಿ. ಒಂದೊಂದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಸೊ ನನಗಂತೂ ತುಂಬ ರಿಲೇಟೆಡ್ ಆಗಿದೆ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಏನು ಮಾಡ್ತಿದ್ದೀರಪ್ಪ ಈ ಬೆಳಗ್ಗೆನೆ ಎದ್ಬಿಟ್ಟು? ಏನು ಮಾಡ್ತಿದ್ದೀರಾ ಬೆಳಗ್ಗೆನೆ ಎದ್ಬಿಟ್ಟು? ಗೋವಿಂದ ಆಧಾರ್ ಕಾರ್ಡ್ ಹಾಯ್ ಹಾಯ್. ಏನು ಮಾಡ್ತಿದ್ರೆ ಇಷ್ಟು ಬೆಳಗ್ಗೆ ಎದ್ಬಿಟ್ಟು? ಜಾಗರಣೆ. ನೋಡಿ ಫ್ರೆಂಡ್ಸ್, ನೋಡಿ ಹಂಗೆ ನೋಡಿ ಎಷ್ಟು ಜನ ಇಷ್ಟು ಬೆಳಗ್ಗೆನೆ. ಇವಾಗ ಕರೆಕ್ಟಾಗಿ ಟೈಮು 4 ಗಂಟೆ 4 ಕಾಲು ಅಲ್ವಾ? 4 ಕಾಲು. ಇವಾಗೇನೆ ಫುಲ್ಲು ರಶ್ಶು, ಫುಲ್ಲು ಕ್ಯೂ ಇದೆ. ನೋಡಿ ಹೆಂಗೆ ಬರ್ತಾಯಿದ್ದಾರೆ ಫಾಸ್ಟಾಗಿ. ಇದು ಜಸ್ಟ್ ನಡ್ಕೊಂಡು ಹೋಗೋದಕ್ಕೇ ಇಷ್ಟೊಂದು ಜನ ಇದ್ದಾರೆ, ಬರ್ತಾಯಿದ್ದಾರೆ, ಓಡ್ತಾ ಇದ್ದಾರೆ. ಪವರ್ ಇನ್ ದ ಮೌಂಟೇನ್ ರನ್ ಅಂತ ನೋಡಿ ಎಷ್ಟು ಜನ ಬರ್ತಿದ್ದಾರೆ. ಏನಾದರೂ ಹೇಳ್ರಪ್ಪ ತಿರುಪತಿ ಬಗ್ಗೆ. ಏನಾದರೂ ಹೇಳ್ರಿ. ಸಿಟಿ ಆಫ್ ಹೆವೆನ್. ಗೋವಿಂದ ಏನು ಕೇಳೋದು ಅದೊಂದು ಹೇಳ್ತೀರಿ. ಇಲ್ಲಿಂದ ಬಂದಿದ್ದೀವಿ ಗೈಸ್, ನಾನು ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಏನಂದರೆ ತಿರುಪತಿಗೆ ದಿನ ಕಳೀತಾ ಇದ್ದಂಗೆ ತುಂಬ ಜನ ಬರ್ತಾರೆ. ಓಕೆನಾ? ಅಂದರೆ ಜಾಸ್ತಿ ಭಕ್ತಾದಿಗಳು ಜಾಸ್ತಿ ಜನ ಆಗ್ತಾನೇ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಅದು ತಿರುಪತಿ ನನ್ನ ಹೆಸರು ಪಿ ಟಿ ಕುಮಾರ್. ಏನು ಹೇಳ್ತಿದ್ದೆ? ದಿನ ಕಳೀತಾ ಇದ್ದಂಗೆ ತಿಮ್ಮಪ್ಪನ ಭಕ್ತರು ಜಾಸ್ತಿ ಜನ ಆಗ್ತಾ ಇರ್ತಾರೆ. ಸೊ ಅದು ಹೇಗಂತ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ, ನನ್ನ ಬ್ಯಾಕ್ ಸೈಡ್ ಕಾಣ್ತಿದ್ಯಾ? ಅಲ್ಲೆಲ್ಲ ಮಲ್ಕೊಂಡಿದ್ದಾರೆ ನೋಡಿ ಸೈಡಲ್ಲಿ. ಅವರೆಲ್ಲ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತಲೇ ಮಲ್ಕೊಂಡಿದ್ದಾರೆ. ಸೊ ಅಷ್ಟು ಭಕ್ತಿಯಿಂದ ಅವರು ವೆಯ್ಟ್ ಮಾಡ್ತಿದ್ದಾರೆ ಮಲ್ಕೊಂಡು. ಬೆಳಗ್ಗೆನೆ ಎದ್ದು ದೇವ್ರ ದರ್ಶನ ಮಾಡಬೇಕು ಅಂತ. ಸೊ ಈ ಥರ ಈಗಿನ ಕಾಲದಲ್ಲಿ ಭಕ್ತಿ ಇನ್ನೂ ಇದೆ, ಮುಂದೆನೂ ಇರುತ್ತೆ. ಸೊ ಲೆಟ್ಸ್ ಗೋ. ಬಂದರು ನನ್ನ ಫ್ರೆಂಡ್ ಇವಾಗ. ಬನ್ನಿ ಹೋಗೋಣ. ಹೆವಿ ಇದೆ ಬ್ಯಾಗು.
ಬನ್ರಿ ಹಂಗೆ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೀವಿ ಅಂದರೆ ಬನ್ನಿ ಹೋಗೋಣ. ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಸೊ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಬಿಸಿಲು, ಇವಾಗ ಬೇಸಿಗೆಗಾಲ ಅಲ್ವಾ, ಬೇಸಿಗೆಗಾಲ ಆಯಿತು ಅಂದರೆ ಬಿಸಿಲಲ್ಲಿ ನಮಗೆ ನಡೆಯೋಕ್ಕಾಗಲ್ಲ. ಸೊ ಅದಕ್ಕೆ ಮಾರ್ನಿಂಗ್ಗೆ ಇನ್ನು ಸೂರ್ಯ ಬರೋಕ್ಕೂ ಮೊದಲೇ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಬಂದರೆ ಆದಷ್ಟು ಬೇಗ ಸೇಫಾಗಿ ಮನೆಗೆ ಹೋಗ್ಬೋದು. ಸೊ ಲೆಟ್ಸ್ ಗೋ, ಕಮಾನ್. ನೋಡಿ ಹೇಗೆ ಹೋಗ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಫುಲ್ ಫಾಸ್ಟಾಗಿ. ಇಲ್ಲಿ ಬ್ಯಾಗೆಲ್ಲ ಹಿಂಗೆ ಹಿಡ್ಕೊಂಡು ತಿರುಪತಿ ತಿಮ್ಮಪ್ಪನ ಬೆಟ್ಟ ನೋಡೋದಕ್ಕೆ ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ವೈಟ್ ಕಲರ್ದು ಬೆಟ್ಟ. ಹಾಗೆ ಇಲ್ಲಿ ನೋಡಿ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ. ಇಲ್ಲೇನೋ ಅದರ ಸ್ಟ್ಯಾಚ್ಯೂ ಇದೆ, ಅದಕ್ಕೆ ಅಷ್ಟು ಎಲ್ಲ ಹಾಕಿದ್ದಾರೆ. ಓಕೆ, ಈ ಥರ ಇದು ತುಂಬ ಚೆನ್ನಾಗಿದೆ. ನನಗಂತೂ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಹೀಗೆ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ. ನನಗನ್ಸುತ್ತೆ ಇಲ್ಲೇ ಏನೋ ದೇವಸ್ಥಾನ ಇದೆ ಅಂತ. ಬಟ್ ನನ್ನ ಫ್ರೆಂಡ್ಸ್ ಯಾರು ಹೇಳಿದ್ರು ಈ ದೇವಸ್ಥಾನಕ್ಕೆ ತುಂಬ ಕಷ್ಟಪಟ್ಟು ಮೇಲೆ ಹತ್ತಬೇಕಾಗುತ್ತೆ, ತುಂಬ ದೊಡ್ಡ. ಸೊ ಗೊತ್ತಿಲ್ಲ ಎಷ್ಟು ದೊಡ್ಡದು ಅಂತ. ಸೊ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಲೆಟ್ಸ್ ಗೋ. ತಿರುಪತಿಲಿ ಏನೇ ಹೇಳಿದ್ರು, ಎಲ್ಲೇ ಹೋದ್ರು ಗೋವಿಂದ ಗೋವಿಂದ ಅಂತ ಕೇಳೋದನ್ನ ನಾನು ನಿಲ್ಲಿಸ್ತಾ ಇಲ್ಲ. ಇದೇ ಥರ ನಿಲ್ಲಿಸ್ಕೊಂಡು ಕೇಳಿಸ್ಕೊಂಡ್ರೆ ಗೋವಿಂದ ಗೋವಿಂದ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನನಗಂತೂ ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ನಾವಿವಾಗ ಪಾದಯಾತ್ರೆ ಮಾಡೋಕ್ಕೆ ಹೊರಟಿರೋಂಥ ಬೆಟ್ಟ ಇಲ್ಲಿಂದನೇ ಕೆಳಗಡೆಯಿಂದನೇ ಕಾಣಿಸುತ್ತೆ. ಸೊ ಅದಕ್ಕೆ ಕಾಣಿಸುತ್ತೆ ಅಂತ ನೋಡಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಅದು ತಿರುಪತಿ ತಿಮ್ಮಪ್ಪನ ಮುಖ ಅಂತೆ, ರಿಯಲ್ ಆಗಿ ಮಲ್ಕೊಂಡಿರೋಂಥ ಮುಖ ಅಂತೆ. ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನನಗೂ ಗೊತ್ತಿರಲಿಲ್ಲ, ನನಗೂ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ನೋಡಬೇಕಾದ್ರೆ ಅನಿಸ್ತು. ನೋಡಿ ಏನು ಕಾಣಿಸ್ತೈತೆ ಗೋವಿಂದ. ಎಲ್ಲಿ? ಜೂಮ್ ಹಾಕು, ಈ ಕಡೆ ಬಂದು ಸ್ವಲ್ಪ. ನನಗಂತೂ ತಿರುಪತಿ ತಿಮ್ಮಪ್ಪನ ಮುಖ ಅಂತ ವಿಡಿಯೋ ಎಡಿಟಿಂಗ್ ಟೈಮಲ್ಲೇ ಗೊತ್ತಾಗಿದ್ದು. ನೋಡಿ ಅದು ಅಲ್ಲಿ ಸ್ಟಾರ್ಟಿಂಗಲ್ಲಿ ಬರೋದು ಕಿರೀಟ, ಹಣೆ, ಕಣ್ಣು ಮತ್ತು ಮೂಗು. ಇವಾಗ ತೋರಿಸ್ತಿರೋದು ಹಣೆ, ಕಣ್ಣು ಮತ್ತು ಮೂಗು ತೋರಿಸ್ತಾ ಇದ್ದೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಮಸ್ತಿ ಹತ್ರ ನೀವು ನೋಡಿ. ನಾವು ಇವಾಗ ಕಾಡಲ್ಲಿದ್ದೀವಿ. ಕಾಡಲ್ಲಿ ಎಲ್ಲ ಕಾಡು, ಫುಲ್ಲು ಎಲ್ಲ ಕಾಡು. ಹೀಗೆ ಹೋಗೋಣ ಮುಂದೆ. ಮುಂದೆ ಇಬ್ಬರು ಅಂದರೆ ಭಕ್ತಾದಿಗಳು ಮುಂದೆ ಹೋಗ್ತಾ ಇದ್ದಾರೆ. ಅವ್ರನ್ನ ಕೇಳಿ ನೋಡೋಣ. ತಿರುಪತಿಗೆ ಬಂದು ಏನು ಅನ್ನಿಸ್ತಿದೆ ಅನ್ನೋದನ್ನು ಅವ್ರ ಹತ್ರ ಹೋಗಿ ಕೇಳಿ ನೋಡೋಣ. ಓಕೆನಾ? ಕಮಾನ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನು ಅನ್ನಿಸ್ತಿದೆ ತಿರುಪತಿಗೆ ಬಂದು ನಿಮಗೆ? ಚೆನ್ನಾಗಿ ಮಾಡಿ. ಹಾಂ, ಚೆನ್ನಾಗಿ ಅನ್ನಿಸ್ತಾ ಇದೆ.
ಅಂದರೆ ನಾವು ತುಂಬಾ ಖುಷಿ ಆಗ್ತಿದ್ಯಾ ಅಥವಾ ಬೇಜಾರಾಗ್ತಿದ್ಯಾ? ಏನ್ ಅನ್ಸಿದೆ? ಖುಷಿ ಆಗ್ತಾ ಇದೆ. 3650 ಸಮಥಿಂಗ್. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಮೆಟ್ಲತ್ತಿ ಎಲ್ಲ ಹೋಗ್ತಾ ಇದ್ರೆ ಹೇಗಿದೆ ಮೆಟ್ಲು ಹತ್ಬೇಕು ನೀವು? ಏನ್ ಅನ್ಸ್ತಿದೆ ಅಷ್ಟೊಂದು ಮೆಟ್ಲು ಹತ್ಬೇಕಲ್ಲ ಅಂತ? ಚೆನ್ನಾಗಿ ಅನಿಸ್ತಾ ಇದೆ. ನಾನು ಬೇರೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು, ಬಟ್ ಯಾವತ್ತೂ ಇಷ್ಟೊಂದು ಮೆಟ್ಲು ಅಂತ ನಾನು ಹತ್ತಿಲ್ಲ. ಎನರ್ಜೆಟಿಕ್ ಇದ್ದೀವಿ, ಹಾಗೆ ಮಧ್ಯದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ, ಸೀದಾ ಅಂತ ಹೋಗ್ತಾ ಇಲ್ಲ. ಓಕೆ ಓಕೆ, ಇವಾಗ ಎಷ್ಟು ಸ್ಟೆಪ್ಸ್ ಹತ್ತಿದ್ದೀರಾ? ಇವಾಗ 2300 ಕಂಪ್ಲೀಟ್ ಮಾಡಿದ್ದೀವಿ. 3300? ಸಾರಿ 2300 ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಮೊದಲೇ ನೀವು ಜಸ್ಟ್ 1200 ಸ್ಟೆಪ್ಸ್ ಹತ್ತಿದ್ರೆ ಕಂಪ್ಲೀಟೆಡ್. ಹೌದು, ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ಹರಕೆ ಹೊತ್ಕೊಂಡು ನಡೀತಾ ಇರೋ ಥರ ಕಾಣಿಸ್ತದೆ. ಹೌದು. ಓಕೆ, ನೀವು ಅನ್ಕೊಂಡಂಗೆ ಅನ್ಕೊಂಡಿರೋ ಥರ ಆಗಲಿ. ಲೆಟ್ಸ್ ಗೋ. ಇಲ್ಲಿ ಪ್ರತಿಯೊಂದು ಸ್ವಲ್ಪ ದೂರ ಹೋದ ತಕ್ಷಣ ಇದೇ ಥರ ಒಂದು ಸ್ಟ್ಯಾಚು ಕಾಣಿಸುತ್ತೆ ದೇವ್ರದ್ದು, ಏನಂತ ಗೊತ್ತಿಲ್ಲ. ಎಲ್ಲ ಕಡೆ ಹೋಗಿ ಈ ಥರ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಾನು. ಗೈಸ್, ನಾನಿವಾಗ ತಿರುಪತಿ ಬೆಟ್ಟ ಹತ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ನೋಡಿ ಹೆಂಗೆ ಹತ್ಕೊಂಡ್ಬರ್ತಾ ಇದ್ದೀನಿ, ಒಂದೊಂದೇ ಮೆಟ್ಲು ಹತ್ಕೊಂಡು. ಅಲ್ಲಿ ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಚುರುಮುರಿ ಅದು ಇದೆಲ್ಲ ಬೆಳಗ್ಗೆನೇ ಮಾರ್ತಾ ಇದ್ದಾರೆ. ನಾನಂತೂ ತುಂಬ ಖಾಲಿ ಹೊಟ್ಟೆಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಏನೋ ಇದೆ. ಆ್ಯಕ್ಚುಲಿ ಇದು ಜಿಂಕೆ ಅನಿಸುತ್ತೆ, ಜಿಂಕೆ ಥರ ಇದೆ, ಬಟ್ ಚುಕ್ಕೆ ಇಲ್ಲ ಮೈ ಮೇಲೆ. ಎಲ್ಲ ವೀಡಿಯೋ ಹಿಡ್ಕೊತಿದ್ದಾರೆ, ಫೋಟೋಸ್ ಹಿಡ್ಕೊತಿದ್ದಾರೆ. ವಿಡಿಯೋಗ್ರಾಫರ್ ಇದು ದೊಡ್ಡದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೋಡಿ ಇವಾಗ ನಾನೊಂದು ತೋರಿಸ್ತೀನಿ. ಅಲ್ಲಿ ನೋಡಿ ಅಳಿಲಿದೆ ಅಲ್ಲಿ. ಇಷ್ಟು ಸ್ಪೆಷಲ್ ಆಗಿದೆ ಅಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಇದೇ ಮೊದಲು ಈ ಥರ ಚೆನ್ನಾಗಿ ನೋಡ್ತಾ ಇರೋದು. ನಮ್ಮನ್ನೇ ನೋಡ್ತಾ ಇದೆ, ಮರದಿಂದ ಮರಕ್ಕೆ ಹಾರ್ತಾ ಇದೆ ಇದು ಅಳಿಲು. ನೋಡಿ ಜಿಂಕೆ ನೋಡಿ, ಎಲ್ಲರೂ ಫೋಟೋಸ್ ಹಿಡ್ಕೊತಿದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಅದು ಏನು ಮಾಡ್ತಿಲ್ಲ, ಸುಮ್ಮನೆ ಹಂಗೆ ನಿಂತಿದೆ. ನನಗಂತೂ ಭಯ, ಇಲ್ಲಿ ಕಚ್ಬಿಡುತ್ತೇನೆ ಮಾಡಿಬಿಡತ್ತೆ ಅಂತ. ಸೊ ನೋಡ್ತಾ ಇದ್ದೀನಿ. ಗೋವಿಂದ ಗೋವಿಂದ. ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಖುಷಿಯಾಗಿ ಇವಾಗ ಮುಂದೆ ಹೋಗ್ತಾ ಇದ್ದೀನಿ ಬೆಟ್ಟ ಹತ್ಕೊಂಡು. ಗೈಸ್, ಏನು ಗೊತ್ತಾ, ಫುಲ್ಲು ಲ್ಯಾಶಲ್ಲಿರೋದು ನಾನೇ. ಇನ್ನೇನೋ ಒಂದು 1200 ಏನೋ ಸ್ಟೆಪ್ಸ್ ಇದೆ. ಅದು ಮುಗಿಸಿದ್ರೆ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಅದು ಮುಗಿಸಿದ್ರೆ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು 1200 ಸ್ಟೆಪ್ಸ್ ಇದೆ, ಬೇಗ ಹತ್ಬಿಡೋಣ. ಲೆಟ್ಸ್ ಗೋ. ನೋಡಿ ಗೈಸ್, ಅಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಆಂಜನೇಯ ಸ್ವಾಮಿದು. ಬನ್ನಿ ಹೋಗೋಣ, ಅಲ್ಲಿ ನೋಡಿಕೊಂಡು ಕೈ ಮುಕ್ಕೊಂಡು ಬರೋಣ ದೇವ್ರ ಹತ್ರ. ನೋಡಿ ಇಲ್ಲಿ ಎಷ್ಟೊಂದು ಗಂಟೆಗಳು ಕಟ್ಟಿದ್ದಾರೆ. ಏನಕ್ಕೆ ಹತ್ರ ಕಟ್ಟಿದ್ದಾರೆ ಗೊತ್ತಿಲ್ಲ. ಎಲ್ಲರೂ ಗಂಟೆಗಳು ಕಟ್ಟಿಬಿಟ್ಟು ಕೈ ಮುಕ್ಕೊಂಡು ದೇವ್ರ ಹತ್ರ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಗಂಟೆಗಳು, ಸಣ್ಣ ಸಣ್ಣ ಗಂಟೆಗಳು. ಇಲ್ಲಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಗೈಸ್ ನೋಡಿ, 2700 ಸ್ಟೆಪ್ಸ್ ಹತ್ತಿದ್ದೀವಿ. ಇನ್ನು ಬರೀ 850 ಅಷ್ಟೇ ಉಳಿದಿರೋದು. ಕಮಾನ್ ಹೋಗೋಣ. 2700 ಹತ್ತಿದ್ದೀವಿ ಅಂತ, ಇನ್ನು 850 ಯಾವ ಲೆಕ್ಕ? ಗೈಸ್, ಇದು ಜಿಂಕೆನ ಅಥವಾ ಕತ್ತೆನ ಗೊತ್ತಿಲ್ಲ, ಬಟ್ ಇಷ್ಟು ದೊಡ್ಡದಿದೆ, ಸುಮ್ಮನೆ ಇದೆ. ನನಗಂತೂ ಖುಷಿ ಆಗ್ತಿತ್ತು ನೋಡೋದಕ್ಕೆ, ಹಾಗೆ ಭಯ ಆಗ್ತಿತ್ತು, ಎಲ್ಲಿ ಬಂದು ಕಚ್ಬಿಡುತ್ತೋ ಇಲ್ಲ ಗುದ್ಬಿಡುತ್ತೋ ಅಂತ. ನೋಡಿ ಇಲ್ಲಿ ಜಿಂಕೆ ಇದೆ, ಮೈ ಮೇಲೆಲ್ಲ ಚುಕ್ಕಿ ಇದೆ. ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಹಾಡು ನೆನಪಾಗ್ತಿದೆ. ನೋಡಿ ಅಲ್ಲಿ ಬಂದವರೆಲ್ಲ ಜಿಂಕೆನ ಮಾತಾಡಿಸ್ಕೊಂಡು ಫೋಟೋ ತಕ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ, ಯಾಕಂದರೆ ಎಷ್ಟು ಹತ್ರದಲ್ಲಿ ನೋಡ್ತಾ ಇದ್ದೀವಲ್ಲ, ಎಲ್ಲರಿಗೂ ಖುಷಿ ಆಗುತ್ತೆ ಪ್ರಾಣಿಗಳನ್ನ ಅದಿಷ್ಟು ಹತ್ರದಲ್ಲಿ ನೋಡ್ತಾ ಇದ್ರೆ. ನೋಡಿ ಇವರು ಸುಗಂಧ, ಈ ಏನಂತಾರೆ ಕಮನ್
ನಾನಂತೂ ಇಲ್ಲಿರುವಂಥ ಸ್ಟ್ಯಾಚ್ಯೂನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಯಾವುದು ಮಿಸ್ ಆಗಬಾರ್ದು ಅಂತ. ಮೆಮೊರೀಸಲ್ಲಿ ಹಾಗೆ ಉಳ್ಕೊಳ್ಳಿ, ಯಾಕಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದೆಲ್ಲ ಇತ್ತು ಅಂತ ನೆನೆಸ್ಕೋಬೋದು ನಾವು, ಅದಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಗೈಸ್, ಇಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಮೇ ಬಿ ಅವರ ಹರಕೆಗಳು ಪೂರೈಸಲಿ ಅಂತ ಇರ್ಬೋದು, ಅಥವಾ ಅವರ ಆಸೆ ಕನಸೆಲ್ಲ ನೆರವೇರಲಿ ಅಂತ ಕನಸಿಟ್ಕೊಂಡು ಅವರು ಇಲ್ಲಿರುವಂಥ ಕಲ್ಲುಗಳನ್ನ ಜೋಡಿಸ್ತಾರೆ. ಒಂದೊಳ್ಳೆ ಮನಸ್ಸಿಂದ ಕಲ್ಲನ್ನು ಜೋಡಿಸಿದ್ರೆ ಇದು ನಿಜ ಆಗುತ್ತೆ, ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಜನ ಇದನ್ನು ಮಾಡ್ತಾರೆ. ಸೊ ಬನ್ನಿ ಹೋಗೋಣ, ಹಾಗೆ ನೋಡಿ ಹೇಗಿದೆ ಅಂತ. ಗೈಸ್, ಆಲ್ಮೋಸ್ಟ್ ಆಲ್ ಜರ್ನಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಅಂದರೆ ಮೆಟ್ಲು ಹತ್ತೋದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ನಾನೇ ಲಾಸ್ಟಲ್ಲಿರೋದು. ಅಯ್ಯೋ ತುಂಬ ಕಾಲಂತೂ ನೋವ್ತಾ ಇದೆ. ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರಂತೂ ನನಗಂತೂ ನೆನೆಸ್ಕೊಂಡು ಹೆಂಗೆ ಹತ್ತದ್ನೋ ಅಂತ ಅನ್ನಿಸ್ತಾ ಇದೆ. ಆ ಜರ್ನಿ ನೆನೆಸ್ಕೊಳ್ಳೋದೇ ಒಂಥರ ಖುಷಿ. ನೋಡಿ, ಕಾಡು ಮಧ್ಯದಲ್ಲಿದ್ದೀವಿ ನಾವು, ಇಷ್ಟು ದೊಡ್ಡ ಬೆಟ್ಟದಲ್ಲಿದ್ದೀವಿ. ನೋಡಿ ನಡ್ಕೊಂಡು ಬರ್ತಾ ಇದ್ದೀನಿ ನಾನು. ಲಾಸ್ಟ್ ಸ್ಟೆಪ್ ಇದು. ಹೇಳ ಏನೋ ಒಂದು. ನಿಮಗೆ ಯಾವಾಗ ಈ ಥರ ರೋಡ್ ಕಾಣಿಸುತ್ತೆ ಆವಾಗ ನಿಮ್ಮ ಮೆಟ್ಲುಗಳೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇವಾಗ ನಾನಂತೂ ತುಂಬ ರಿಲ್ಯಾಕ್ಸ್ಡ್ ಮೈಂಡಿಂದ ಬರ್ತಾ ಇದ್ದೀನಿ. ನೋಡಿ ಹೇಗೆ ಬರ್ತಾ ಇದ್ದೀನಿ ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ, ಮೆಟ್ಲುಗಳೆಲ್ಲ ಹತ್ಕೊಂಡು ಇವಾಗ ರೋಡಿಗೆ ಬಂದಿದ್ದೀನಿ ಅಂತ. ಇನ್ನೇನು ಹತ್ತಿರ ಇದೆ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಸ್ಟೆಪ್ಸು ಹತ್ಕೊಂಡು ಇವಾಗ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬಂದಿದ್ದೀವಿ ಕೊನೆಯದಾಗಿ. ಅಲ್ಲೇ ನೋಡಿ, ಅದೇ ತಿರುಪತಿ ತಿಮ್ಮಪ್ಪ ಇರುವಂತಹ ಸನ್ನಿಧಿ. ಇವಾಗ ರೆಡಿಯಾಗಿ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕೆ ಹೋಗಬೇಕು. ಇವಾಗ ಅದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಹೋಗೋಣ, ರೆಡಿ ಆಗಿಬಿಟ್ಟು ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಣ. ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಮಾರ್ನಿಂಗ್ ನಾವು ಈ ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಗೋಯಿತು. ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡ ಮರಗಳು, ಮಧ್ಯದಲ್ಲಿ ಮೆಟ್ಲುಗಳಿದೆ, ಇಲ್ಲಿ ಒಳಗಡೆ ಆಂಜನೇಯ ಟೆಂಪಲ್ ಇದೆ. ಸೊ ಇದು ತುಂಬ ಖುಷಿ ಆಗ್ತಿದೆ. ಈ ಪ್ಲೇಸು ನನಗೆ ತುಂಬ ಮೆಮೊರಿಯಬಲಾಗಿ ಉಳಿಯುತ್ತೆ ಈ ಪ್ಲೇಸು. ಗೈಸ್, ಈ ಪ್ಲೇಸ್ ಅಂತೂ ನನಗಂತೂ ತುಂಬ ಇಷ್ಟ ಆಗೋಯಿತು. ಎಷ್ಟು ಸುಂದರವಾಗಿದೆ ಗೊತ್ತಾ ಈ ಪ್ಲೇಸು. ಸುತ್ತಮುತ್ತ ಒಂಚೂರು ಬಿಸಿಲು ಬರದೇ ಇರೋಂಗೆ ಮರಗಳಿದೆ, ದೊಡ್ಡ ದೊಡ್ಡ ಮರಗಳಿದೆ. ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದು, ಆ ಫೀಲೇ ಬೇರೆ, ತಣ್ಣಗೆ ಗಾಳಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ವಾವ್, ನನಗಂತೂ ಈ ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಈ ಪ್ಲೇಸ್ಗಂತೂ ಮರೀದಿರೋ ತಪ್ಪದೇ ಹೋಗ್ತೀನಿ. ಈ ಪ್ಲೇಸ್ಗೆ ನಂಗೆ ಅಷ್ಟು ಇಷ್ಟ ಆಗಿಬಿಟ್ಟಿದೆ. ಕಾಡಲ್ಲಿದ್ದೀನಿ, ಒಳ್ಳೆ ಫೀಲ್ ಕೊಡ್ತಾ ಇದೆ ನನಗಂತೂ. ಸೂಪರಾಗಿದೆ. ಕಾಡಲ್ಲಿ ಇದೆ ಫಸ್ಟ್ ಟೈಮ್ ನಾನು ನಡ್ಕೊಂಡು ಬರ್ತಾ ಇರೋದು. ನೋಡಿ ಮರಗಳೆಲ್ಲ ಹೆಂಗಿದೆ. ವಾವ್, ಫುಲ್ಲು ನೆರಳು, ಬಿಸಿಲು ಅಷ್ಟೊಂದು ಬೀಳೋದೇ ಇಲ್ಲ, ಅಷ್ಟು ತಣ್ಣಗಾಗ್ತಾ ಇದೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆಯಂತೆ, ಮುಂದೆ ನಡ್ಕೊಂಡು ಹೋಗಬೇಕು. ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತೋಕೆ ತುಂಬ ಕಷ್ಟಪಟ್ಟೆ. ಇಲ್ಲೂ ಮೆಟ್ಲಿದೆಯೇನೋ, ಅಷ್ಟು ದೂರ ಹತ್ತಬೇಕೇನೋ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಸ್ವಲ್ಪ ದೂರ, ಒಂದು 1 ಕಿಲೋಮೀಟರ್ ನಡ್ಕೊಂಡು ಹೋದರೆ ಮುಂದೆನೇ ಇರೋದು ದೇವಸ್ಥಾನ. ನೋಡೋಣ ಬನ್ನಿ, ಚೆನ್ನಾಗಿರುತ್ತೆ. ಫ್ರೆಂಡ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ತುಂಬಾ ಟವ್ ಮಾಡ್ತಾ ಇದ್ದಾನೆ ಅಷ್ಟೇ. ರಾಜ್ಯದಲ್ಲಿ ಬ್ರೇಕಿಂಗ್ ನ್ಯೂಸ್, ದಿವ್ಯ ಫಾಸ್ಟ್ ಫುಡ್ ಬ್ಯಾನ್. ಕರ್ರಿ ಅದು ಫಾಸ್ಟ್ ಫುಡ್ ಎಲ್ಲ ರೋಲ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ತುಳಿತಾನೆ ಇರ್ತಾರೆ, ನಾವು ಬೆಳೆಯೋದು ಬಿಡಬಾರ್ದು. ಫೈನಲಿ ಪ್ರೂವ್ ಮಾಡೋದೇನು ಅಂದ್ರೆ, ಸ್ಟುಡಿಯೋರು ಎಷ್ಟೇ ಜನ ಇರ್ಲಿ, ಬೆಳೆಯೋದನ್ನ ನಾವು ಬಿಡಬಾರ್ದು. ಬೆಳಿತಾನೆ ಇರ್ಬೇಕು, ಫೋಕಸ್ ಮಾಡ್ಬೇಕು. ಇನ್ನೊಂದ್ಸಲ ಝೂಮ್, ಏನೋ ಇನ್ನೊಂದ್ ಡೈಲಾಗ್ ಹೇಳೋ. ನಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗಿಂತ ಜಾಸ್ತಿ ಇರ್ಬೇಕು, ಇಲ್ಲ ನಮ್ ಲೆವೆಲ್ ಇರ್ಬೇಕು, ನಮ್ಗಿಂತ ಕೆಳಗೂ ಇರ್ಬಾರ್ದು. ಎಷ್ಟು ಇಟ್ಟಿದ್ದೀರ ನೋಡೋಣ. ಬಿಸ್ಕೆಟ್ ಬಜ್ಜಿ, ಕರಿ, ಚಟ್ನಿ ಮಾಡುವ ವಿಧಾನ. ಪ್ಲೀಸ್ ಕಾಮೆಂಟ್ ಮಾಡಿ. Do like, share and subscribe to my YouTube channel.
ಶೇರ್ ಮಾಡಿ, ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ. ಮಾಡ್ತಾನೆ ಇರಿ, ಡೈಲಿ ಹೋಗಿ ಫಸ್ಟ್ ಮಾಡ್ತಾನೆ ಇರಿ, ನೋಡ್ತಾನೆ ಇರಿ, ಗಾಸಿಪ್ ಮಾಡಿ, ಚೆನ್ನಾಗಿ ಮಾಡಿ ಗಾಸಿಪ್ ಮಾಡಿ, ನೋಡ್ತಾನೆ ಇರಿ. ಇದನ್ನ ಮಾಡುವ ವಿಧಾನ ಎಲ್ಲ ನಾನು ಡೀಟೇಲ್ ಆಗಿ ನಾಳೆ ಬೆಳಗ್ಗೆ ಡಿಸ್ಕ್ರಿಪ್ಷನ್ ನಾಳೆ ಬೆಳಗ್ಗೆ ಹೇಳ್ತಾಳಂತ ಅವಳು. ನಾಳೆ ಬೆಳಗ್ಗೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನೀವು ಏನೇನು ಯೂಸ್ ಮಾಡಿದೀನಿ ಅಂತ ನೀವೇ ಕೊಡ್ತಾ ಇರಿ. ಸೊ ಯಾರು ಬೇಕಂದ್ರೆ ಡಿಸ್ಕ್ಲೋಸ್ ಮಾಡ್ತಾರೋ, ಯಾರಿಗೆ ಒಂದು ಬೆಸ್ಟ್ ಕೊಟ್ಟು, ಯಾರು ನನಗೆ ಒಳ್ಳೆ ಒಳ್ಳೆ ಥಾಟ್ಸ್ ಕೊಡ್ತಾರೆ ಇನ್ನು ಈ ಥರ ಮಾಡೋರಿಗೆ, ಅವ್ರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದಗಳು. ಇಲ್ಲಿ ಬನ್ನಿ ಗೋಬಿ ಏನು ರೋಸ್ ಫ್ರೈಡ್ ರೈಸ್. ರೋಸ್ ಫ್ರೈಡ್ ರೈಸ್ ಹೆಂಗ್ ಮಾಡೋದು? ರೋಸ್ ಫ್ರೈಡ್ ರೈಸ್ ಹೆಂಗ್ ಮಾಡೋದು? ರೋಸ್ ವಿತ್ ರೈಸ್. ಚಿರುಮನೆ ರೈಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ನೀವು. ಯಾಕಂದ್ರೆ ಫಸ್ಟ್ ಆಲ್ರೆಡಿ ನಾವು ಯಾವ ಚೆಫ್ ಇದು ಇವರೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು. ಆ ರೆಡಿಮೇಡ್ ಚಿರುಮನೆ ಇದ್ರ ಮೇಲೆ ಹಾಕ್ತೀರಾ. ಆಮೇಲೆ ರೋಸ್ ನಿಪ್ಪಲ್ಸ್, ರೋಸ್ ಚುರ್ಮುರಿ, ರೋಸ್ ಪೆಟಲ್ಸ್ ಇರ್ತವೆ. ಅವೆಲ್ಲ ಹಾಕೊಂಡು ಚೆನ್ನಾಗಿ ಕೆಳಗ ಮಗ ಮಗ ಆ ಕಡೆ ಈ ಕಡೆ ಅಲ್ಲಾಡಿಸಿ, ಕನ್ನಡದಲ್ಲಿ ಈ ಕಡೆ ಅಲ್ಲಾಡಿಸಿ ಹಿಂಗ ಮಾಡಿದ್ರೆ ಅದ್ರಲ್ಲಿ ಇರೋದೆಲ್ಲ ಒಂದು ಕಾಲ್ ಪರ್ಸೆಂಟ್ ಎಲ್ಲ ಕೆಳಗೆ ಬಿದ್ದೋಗಿರುತ್ತೆ. ಆ ಉಳಿಕಿದಾನೆ ತಗೊಂಡು ತಿನ್ನಿ. ತಗೊಳ್ಳಿ, ಸರ್ವ್ ಮಾಡೋ, ತಗೊಳ್ಳಿ, ನೀವು ತಿನ್ನಿ, ಟೇಸ್ಟ್ ಮಾಡಿ. ಸರ್ವ್ ಮಾಡೋಕೆ ಅದ್ರಲ್ಲಿ ಏನಿಲ್ಲ, ಅದನ್ನ ಸರ್ವ್ ಮಾಡೋದ್ರೆ ಬನ್ನಿ ಟೇಸ್ಟ್ ಮಾಡಿ. ಹೇಳಲಿಕ್ಕೆ ಏನ್ ಹೇಳ್ತೀಯಾ? ಟೇಸ್ಟ್ ಮಾಡಿ ಹೇಳಿ. ಫುಲ್ ಹೊಟ್ಟೆ ತುಂಬ್ದಂಗಿದೆ. ಇನ್ನು ಸ್ವಲ್ಪ ಮೇಲೆ ಪ್ಲೇಟ್ ಜಾಸ್ತಿ ಇದ್ದಂಗೆ ಕಾಣಿಸ್ತಿದೆ. ಸೊ ಕ್ರೆಡಿಟ್ಸ್ ಎಲ್ಲ ನಾನು ಮನುಷ್ಯನ್ ಕೊಡ್ತೀನಿ. ಏನಾದ್ರು ಮ್ಯಾಟರ್ ಬೇಕಾದ್ರೆ ರೇಖಾ ಕೊಡ್ತೀನಿ. ಸುಮ್ಮನೆ ಏನೋ ಒಂದು ಹೇಳು. ಹೇಳ್ರಿಕ, ಹೆಂಗಿದೆ ರೆಸಿಪಿ? ರೋಸ್ ರೋಸ್ ಮಸಾಲಾ ಇಡ್ಲಿ ಅಂತ. ಇನ್ನೊಂದ್ಸಲ ರೋಸ್ ಮಸಾಲಾ ಇಡ್ಲಿ ಮಾಡುವ ವಿಧಾನ. ಇದು ನಾನು ಇವತ್ತು ಹೊಸದಾಗಿ ಸ್ಪೆಷಲ್ ಆಗಿ ರೋಸ್ ಮಸಾಲಾ ಇಡ್ಲಿ ಮಾಡೋದಿಲ್ಲ. ಕಾಪಿ ರೈಟ್ಸ್ ಮೇಲೆ ಕೇಸ್ ಹಾಕ್ತೀನಿ. ಕಾಪಿ ಮಾಡಿದ್ದಾರೆ ಇವರೆಲ್ಲ. ನಾನು ನಿಮ್ಗೋಸ್ಕರ ಪೇಪರ್ ಫ್ರೈ ಮಾಡಿದ್ದೀನಿ. ಪೇಪರ್ ಫ್ರೈಯಾ? ಪೇಪರ್ ಫ್ರೈ ಜೊತೆಗೆ ಏನ್ ಫ್ರೈ ಹೇಳಿನ ಸಲ? ಜೊತೆಗೆ ಚಿಪ್ಸ್ ಬೇರೆ ಮಾಡಿದೀನಿ. ಪೆಪ್ಪರ್ ಫ್ರೈ ಮತ್ತೆ ಚಿಪ್ಸ್ ಚೆನ್ನಾಗಿ ತಿನ್ನಿ, ಟೇಸ್ಟ್ ಮಾಡಿ ಯಾವ ತರ ಮಾಡಿದೀವಿ ಅಂತ. ನಿಮ್ಗೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಟೇಸ್ಟ್. ನಿಮ್ಗೆ ಯಾವ ತರ ಬೇಕು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಯಾವ ತರ ಮಾಡ್ಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಪೇಪರ್ ಇರೋದು ಪೆಪ್ಪರ್ ಚಿಕನ್ ಮಾಡೋ ವಿಧಾನ ಹೇಳಿ ಸ್ವಲ್ಪ. ಗಾಯ್ಸ್ ಪ್ಲೀಸ್, ನಿಮ್ಗೆ ಏನಾದ್ರು ಇಂಡೈಜೆಷನ್ ಆದ್ರೆ ನಂಗೆ ಮೆಸೇಜ್ ಕಾಮೆಂಟ್ ಮಾಡಿ, ಟ್ಯಾಬ್ಲೆಟ್ ಸಜೆಷನ್ ಮಾಡ್ತೀನಿ. ಇಂಗ್ರೀಡಿಯೆಂಟ್ಸ್ ಜೋರಾಗಿ ಒಟ್ಟಿಗೆ ಇಟ್ಕೊಳ್ರಿ. ಚಟ್ನಿ, ಒಂದ್ ನಿಮಿಷ ಇರು ಒಂದ್ ನಿಮಿಷ. ಇವಾಗ ದಿವ್ಯಾ ಹೇಳು, ಆಕ್ಷನ್. ಗಾಯ್ಸ್ ನಾನು ಇವತ್ತು ಮಸಾಲಾ ರೋಸ್ ಇಡ್ಲಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡಬೇಡಿ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಕ್ಲಾಸಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದ್ರಲ್ಲಿ ಎಸ್ಪೆಷಲಿ ಹಾಸ್ಟೆಲ್ ಎಲ್ಲ ಇರೋ ಮಹೇಶ್ ಅವ್ರು ಹಾಸ್ಟೆಲ್ ಫುಡ್ ತಿನ್ನಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ತುಂಬಾ ಚೆನ್ನಾಗಿ ಮಹೇಶ್ ಸ್ವಲ್ಪ ಮಾಡ್ತಾರಂತೆ ಅವ್ರ ಹಾಸ್ಟೆಲ್ ಫುಡ್. ಸೊ ಅವರು ನನಗೆ ಯಾವಾಗಲೂ ಹೇಳ್ತಾರೆ, ಸೊ ಏನಾದರೂ ಅವ್ರ ಕಡೆ ಮಾಡಿದ್ರೆ ತಗೊಬನ್ನಿ, ನಮ್ಮ ಕಡೆ ಏನಾದರೂ ಫುಡ್ಗಳಿದೆ ತಗೊಬನ್ನಿ. ಸೊ ನಾನು ಇವತ್ತು ಡಿಫ್ರೆಂಟಾಗಿ ಅವ್ರಿಗೋಸ್ಕರ ಟ್ರೈ ಮಾಡಿದ್ದೀನಿ. ಇದು ರೋಸ್ ಮಸಾಲಾ ಇಡ್ಲಿ. ಟೇಸ್ಟ್ ಮಾಡಿ ಮಸಾಲಾ ಇಡ್ಲಿ ಇದು ಅವ್ರ ಕಡೆ. ಇದನ್ನ ಪುರಿನ ಇದ್ರ ಕಡೆ ಏನಂತಾರೆ? ಕ್ಯಾಮ್ರಾ ರೋಲ್ ಮಾಡು. ರೋಲಲ್ಲಿದೆ, ರೋಲಿಂಗ್ ಆಕ್ಷನ್. ಇದು ಅವ್ರ ಕಡೆ ಸುಸ್ಲಾ. ಏನ್ ಮಾಡ್ತಾರೆ? ಸುಸ್ಲಾ. ಸೊ ನಮ್ಮ ಕಡೆ ಅದನ್ನ ಹಳ್ಳಿ ಭಾಷೆಯಲ್ಲಿ ಪುರಿ ಉಸ್ಲಿ ಅಂತಾರೆ. ಸುಸ್ಲಾ ಅಂತಾರೆ. ಸೊ ಅದಕ್ಕೆ ಮೊಸರು ತಿನ್ಬೇಕು.
ಅನ್ಕೋತಾರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನನಗೆ ಯೂಟ್ಯೂಬ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅವ್ರು ಕೊಡ್ರಿ. ನನ್ನ ಬಿಗ್ ಬ್ರದರ್ ಇವರು ಸೆಕೆಂಡ್ ಬ್ರದರ್ ಇದ್ದಾರೆ 6 ಕೋಟಿ 6 ಕೋಟಿ ಕನ್ನಡಿಗ. ದಿವ್ಯಾ ಫಾಸ್ಟ್ ಫುಡ್ ಸೆಂಟರ್ ಒಮ್ಮೆ ಭೇಟಿ ನೀಡಿ ಮತ್ತೊಮ್ಮೆ ಯಾರು ವಾಪಸ್ ಮಾಡಿಲ್ಲ. ಒಂದ್ಸಲ ಭೇಟಿ ನೀಡಿದ್ರೆ ಮತ್ತೆ ನೆಕ್ಸ್ಟ್ ಹಾಸ್ಪಿಟ್ಲೆ ನಿಮಗೆ ಗೊತ್ತಲ್ಲ ಗೈಸ್ ಈ ತರ ಅಂದ್ರೆ ಅಹಂಕಾರ ಅಂದ್ರೆ ಈ ತರ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತಾನೆ ಇರ್ತಾರೆ. ಬೆಳೆಯೋರು ಬೆಳೀತಾ ಇದ್ರೆ ತುಳಿತಾ ಇರ್ತಾರೆ. ಸೊ ಯಾರು ಇರ್ತಾರೆ. ಸೊ ನೀವು ಟೆನ್ಷನ್ ತಗೋಬೇಕು ಒಂದ್ಸಲ ಟ್ರೈ ಮಾಡಿ ಮನೇಲಿ ತುಂಬಾ ಅಕ್ಕ ಟೇಸ್ಟ್ ಮಾಡಕ್ ಕೊಡಿ. ಒಂದ್ ನಿಮಿಷ 2 ಕೆಜಿ ಹಿಂಗಿನ ಸ್ಪೂನ್ ಕೊಡಲ್ಲ ನಾನು. ಸ್ಪೂನ್ ಕೊಡೋದು ನಾನು ನನ್ನ ಬಿಗ್ ಬ್ರದರ್ ಮಹೇಶ್ ಅವ್ರಿಗೆ ನಾನು ಅವ್ರಿಗೆ ಮಾಡಿರೋ ಸುಸ್ಲಾ ಕೊಡ್ತಾ ಇದ್ದೀನಿ. ಓಕೆ ಟೇಸ್ಟ್ ಮಾಡೋದಕ್ಕೆ 2 ಸ್ಪೂನ್ ಕೊಡ್ತಾ ಇದ್ದೀನಿ ಗೈಸ್. ಕೊಡಿ ಗೈಸ್. ತುಂಬಾ ಚೆನ್ನಾಗಿದೆ. ನಾನು ಹೊಸದಾಗಿ ಮಾರ್ಕೆಟ್ ಅಲ್ಲಿ ಈಗಿನ ರಿಲೀಸ್ ಆಗಿರೋದನ್ನ ತಗೊಂಡ್ಬಂದಿದ್ದೀನಿ. ಟೇಸ್ಟ್ ಮಾಡಿ. ಅನ್ನದ ಕೈ ಚಿಕ್ಕ ಅನ್ನದ ಕೈ ಸ್ಪೂನ್. ಇದು ತುಂಬಾ ಚೆನ್ನಾಗಿದೆ ಗೈಸ್. ನೀವು ಈ ತರ ನನ್ನ ಮಾರ್ಕೆಟ್ ಲಿಂಕ್ ಅಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಚೆಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲೆಲ್ಲಿ ತಗೊಂಡ್ಬಂದೆ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದೆ ಎಷ್ಟು ಅಮೌಂಟ್ ಅನ್ನೋದು ಕೂಡ ಹಾಕಿದ್ದೀನಿ. ಯಾವ ಶಾಪ್ ಅನ್ನೋದು ಹಾಕಿದ್ದೀನಿ. ನೀವು ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡೋದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೊಂದು ಕೂಪನ್ ನನ್ನ ಕಡೆಯಿಂದ ಫ್ರೀ ಫ್ರೀ ಆಗಿ ಕೊಡ್ತಾರೆ. ಸೊ ಹೋಗಿ ಫ್ರೀ ಆಗಿ ಕೊಡಲ್ಲ 25% ಡಿಸ್ಕೌಂಟ್. ನಿನ್ ಕಡೆಯಿಂದ ಫ್ರೀ ಹೋದ್ರೆ ಫ್ರೀ ಆಗಿ ಕೊಡ್ತಾರೆ. ಇಂತ ಒಳ್ಳೆ ಇದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಟೇಸ್ಟ್ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಸೊ ಈ ತರ ಟೇಸ್ಟ್ ಮಾಡೋದು ಓ ಅಣ್ಣ ಟೇಸ್ಟ್ ಮಾಡಲ್ಲ ನೀವು. ಫೈನಲಿ ನಾನು ಟೇಸ್ಟ್ ಮಾಡೋದಕ್ಕೋಸ್ಕರ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದ್ರೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಏನೇನಿದೆ ನಿಮ್ಮ ಹತ್ರ? ಎಷ್ಟೊಂದು ಪಾತ್ರೆಗಳು ಸಾಮಾನೆಲ್ಲ ಇಟ್ಕೊಂಡಿದ್ರೆ ತೋರಿಸಿ ಒಂದೊಂದು ಪಾತ್ರೆ. ಸುಗಂಧ ಅವರು ತಿರುಪತಿಗೆ ಟ್ರಿಪ್ ಹೋಗಿದ್ದಾಗ ತಗೊಂಡ್ಬಂದಿರೋದು. ಸೊ ತುಂಬಾ ಚೆನ್ನಾಗಿದೆ ಐಟಮ್ಸ್. ಸೊ ಅವಳ ಯೂಟ್ಯೂಬ್ ಚಾನಲ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇವಾಗ ಟೇಸ್ಟ್ ಮಾಡೋದಕ್ಕೋಸ್ಕರ ಪಾತ್ರೆಗಳು ಸ್ವಲ್ಪ ಮಹೇಶ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಆದ್ರೂ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ಟ್ರೈ ಮಾಡಿದ್ದಾರೆ ಫೈನಲ್ ಸ್ಟೇಜ್. ಈಗ ಥ್ರೆಡ್ ಅಲ್ಲಿ ಹೇಗೆ ಲೈಫ್ ಸೈಕಲ್ ಇರುತ್ತೆ ಇದ್ರದ್ದು ಕೂಡ ಫೈನಲ್ ಸ್ಟೇಜ್. ಸ್ಟೇಜ್ ಅಲ್ಲ ಟೆಸ್ಟ್ ಅಲ್ಲ. ಸೊ ಫೈನಲ್ ಸ್ಟೇಜ್ ಈಟಿಂಗ್ ಸ್ಟೇಜ್. ಟೇಸ್ಟ್ ಮಾಡಿ ಬಾ. ಟೇಸ್ಟ್ ಮಾಡಿ. ಸೊ ಝೂಮ್ ಅಲ್ಲಿ ಬನ್ನಿ. ಸ್ವಲ್ಪ ಕಟ್ ಮಾಡಿ ಎಲ್ಲ ಹೊಸ ಡಿಶ್ ಕೊಡ ಹಾಕಲ್ಲ ಏ ಹೊಸ ಡಿಶ್ ಬಕೆಟ್ ಹೇಳೋ ಬೇಕಾಗಿದೆ. ಇರೋಳೇನೋ ನೋಡಿ ಗೈಸ್ ಕೊಟ್ಟಿರೋ 2 ಮಿನಿಟ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಗೈಸ್ ನಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ತಿಂದಿರೋ ರಿವ್ಯೂಸ್ ನೋಡೋಣ ಬನ್ನಿ. ನೋಡಿ ಗೈಸ್ ಈ ತರ ತಿಂದಿರೋ ಮುಂದೆ ಕ್ಯಾಮ್ರಾ ಈ ಕಡೆ